ವೆಲ್ಕಮ್ ಬ್ಯಾಕ್ ಟು ಯಶು ತೇಜು ಯೂಟ್ಯೂಬ್ ಚಾನಲ್. ಯಪ್ಪ ತುಂಬ ಅಂದರೆ ತುಂಬ ದಿನ ಆಯಿತು ಗೈಸ್ ವೀಡಿಯೋಸ್ ಮಾಡಿ. ವೀಡಿಯೋಸ್ ಮಾಡಬೇಕು ಅಂದ್ಕೊಂಡು ಒಂದು ವರ್ಷನೇ ಕಳ್ಕೊಂಬಂದ್ಬಿಟ್ಟೆ. ಬಟ್ ವೀಡಿಯೋಸ್ ಅಂತೂ ಸ್ಟಾರ್ಟ್ ಮಾಡಲಿಲ್ಲ. 2025 ವೀಡಿಯೋಸ್ ಮಾಡಬೇಕು ಅಂತ ಎಷ್ಟು ದಿನ ಅಂದ್ಕೊಂಡಿದ್ದೀನಿ ಅಂದರೆ, ಬಟ್ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ, ವೀಡಿಯೋಸ್ ಸ್ಟಾರ್ಟ್ ಮಾಡಲಿಲ್ಲ. ಈಗ ಫೈನಲಿ ವೀಡಿಯೋಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗ ಯಾವ ಥರ ಸಪೋರ್ಟ್ ಮಾಡ್ತಿದ್ರು ಈಗಲೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ವೀಡಿಯೋಸ್ ಮಾಡಬೇಕು ಅಂತ ಡೈಲಿ ಅಂದ್ಕೊತೀನಿ. ಬಟ್ ವೀಡಿಯೋಸ್ ಹೇಗೆ ಮಾಡಬೇಕು, ಕ್ಯಾಮ್ರಾ ಮುಂದೆ ಫೇಸ್ನ ಹೇಗೆ ಹ್ಯಾಂಡ್ಲ್ ಮಾಡೋದೇ ಮರ್ತೋಗಿದೆ. ಆ ಥರ ಆಗಿಬಿಟ್ಟಿತ್ತು. ತುಂಬ ದಿನದಿಂದ ಈ ಥರ ಏನು ವೀಡಿಯೋಸ್ ಮಾಡಬೇಕು ಅಂದ್ಕೊಳ್ಳೋದು ಮಾಡದೇ ಇರೋದು ಅಂತ ಅಂದ್ಕೊಂಡು ಇವತ್ತು ಫೈನಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋಸ್ ಮಾಡೋದು. ಹಾಯ್ ಮೇಡಮ. ಹಾಯ್ ಗಾಯಸ್. ಅಷ್ಟೇ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದನ್ನ ನಮ್ಮ ಅಮ್ಮವ್ರನ್ನ ಕೇಳೋಣ, ಬನ್ನಿ ಅವ್ರೇನ್ ಹೇಳ್ತಾರೆ ಅಂತ. ವಿಡಿಯೋ ಅಮ್ಮ, ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಮತ್ತೆ ಏನ್ ಹೇಳ್ತೀರಾ ನೀವು? ಸ್ಟಾರ್ಟ್ ಮಾಡ್ರಮ್ಮ, ಮಾಡೋದ್ಕೇನ್ ಬೇಡ ಅನ್ನಲ್ಲ. ಇಷ್ಟ ದಿವಸ ಯಾಕೆ ನಿಲ್ಸಿದ್ಕ ಅವ್ ಮಾಡ್ದಾಗ ಏನಾರೇ ನಿಮಗೆ ದುಡ್ಡಿನ ವ್ಯವಸ್ಥೆ ಮಾಡಿದಾರ? ಏನಿಲ್ಲ ತಾನೆ. ಸುಮ್ಮನೆ ಮಾಡೋದ್ರಾಗ ಏನ್ ಉಪಯೋಗ? ನೀವ್ ಮಾಡಿದ್ರೆ ಅಲ್ಲಿ ಉಪಯೋಗ ಐತೆ ಅಂದ್ರೆ ನಾವ್ ಮಾಡ್ಬೇಕು. ಉಪಯೋಗ ಇದೆ, ಬಟ್ ಈಗ ಅಲ್ಲ. ಅದು ಸ್ವಲ್ಪ ರನ್ ಆಗ್ಬೇಕು ವಿಡಿಯೋಸ್. ಆಗ ನಿಲ್ಸಿರೋದು ವಿಡಿಯೋ ಈಗ ಸ್ಟಾರ್ಟ್ ಆಗ್ಬೇಕಲ್ವಾ, ಅದು ಓಡ್ಬೇಕು, ವಿಡಿಯೋಸ್ ವ್ಯೂಸ್ ಬರ್ಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆ ತರ ಮಾತ್ರ ದುಡ್ಡು ಬರೋದು. ಅದ್ರಲ್ಲಿ ಬರ್ಲಿ ಬಿಡ್ಲಿ, ಆಗ ವಿಡಿಯೋಸ್ ಮಾಡಿದಾಗ ನಾವು ಸಂತೋಷವಾಗಿದ್ವಿ ತಾನೆ. ಸಂತೋಷವಾಗಿದ್ವಿ. ಅದು ವಿಡಿಯೋ ಮಾಡಿದಾರೆ ಮಕ್ಕಳು ಇಂತರು ಅಂತಂದು ಗೊತ್ತಾದ್ರೂ ನೀವು ದುಡ್ಡು ಹಾಕ್ತಂಗಿದ್ರೆ ಅವ್ರಿಗೆ ಮಾಡೋರಿಗೆ ಕಲೆ ಬರಲ್ಲ. ದುಡ್ಡು ನೀವು ಸ್ವಲ್ಪನೇ ಹಾಕ್ಲಿ, ಅವ್ ಮಾಡ್ಬೇಕು ಅನ್ನೋ ಕಲೆ ಇರುತ್ತೆ. ಗಾಯ್ಸ್, ಅಮ್ಮಂಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಈ ತರ ಮಾತಾಡಿದರೆ ಬೇಜಾರು ಯಾರು ಮಾಡ್ಕೋಬೇಡಿ. ಬಟ್ ಆ ಯೂಟ್ಯೂಬ್ ಇಂದ ಯಾವ ತರ ಅರ್ನ್ ಆಗುತ್ತೆ ಅಂತ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಈ ವಾಚ್ ವಿಡಿಯೋ ಬರಬೇಕು, ಮತ್ತೆ ಸಬ್ಸ್ಕ್ರೈಬ್ ಆಗಬೇಕು, ಮತ್ತೆ ವ್ಯೂಸ್ ಬರಬೇಕು, ಅವೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಆದ್ರಿಂದ ಹಿಂಗೆ ಕಾಮಿಡಿಯಾಗಿ ಮಾತಾಡಿದ್ದಾರೆ. ಇನ್ಮೇಲೆ ವಿಡಿಯೋಸ್ ಡೈಲಿ ಮಾಡ್ತೀವಲ್ಲ, ಆಗ ನಮ್ಗೆ ಯಾವ ತರ ಅರ್ನ್ ಆಗುತ್ತೆ ಅಂತ ತೋರಿಸ್ತೀವಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಏನಂತೀರಾ? ಹಂಗಾದ್ರೆ ಮಾಡ್ರಿ, ಇನ್ಮೇಲೆ ಮಾಡ್ಕೊಂಡು ಹೋಗ್ರಿ. ನೀವು ಮಾಡ್ಬೇಕು, ನೀವೇ ಕಾಮಿಡಿ ಇಲ್ಲಿ. ಏನಂತೀಯಮ್ಮ ನೀನು? ಬರೀ ಮತ್ತೆ ಅಮ್ಮ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಆಗಿ ಬಂದ್ರು. 1 ವೀಕ್ ಆಯ್ತು ಇವತ್ತಿಗೆ. ಏನೇನು ಟ್ರೀಟ್ಮೆಂಟ್ ನಡೀತು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದ್ರೆ ಪಾಪುನ್ ಮನೇಲಿ ನೋಡ್ಕೊಂಡು ಇರಬೇಕಿತ್ತು. ಆದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ. ಬನ್ನಿ ಅವ್ರಿಗೆ ಕೇಳೋಣ. ಈಗ ಹೇಗಿದ್ದೀರಾ ಅಮ್ಮ? ಈಗ ಒಂದ್ ಸ್ವಲ್ಪ ಉತ್ತಮ. ಇನ್ನು 15 ದಿವಸ ಆದ್ಮೇಲೆ ಮತ್ತೆ ಹೇಳಿದ್ದಾರೆ, ಅದು ಬಯಾಪ್ಸಿ ಕಳಿಸಿದ್ದಾರೆ ಮೆಡಿಕಲ್ ಕಾಲೇಜಿಗೆ. ಅದು ಯಾವಾಗ ಬರುತ್ತಾ ಬಂದ್ಮೇಲೆ ಅದು ಆಪರೇಷನ್ ಆಗ್ಬೇಕು ಅಂತಾರೋ, ಇನ್ನು ಹಂಗೆ ಟ್ರೀಟ್ಮೆಂಟ್ನೊಳಗೆ ಕರಗುತ್ತೆ ಅಂತಾರೋ ಗೊತ್ತಿಲ್ಲ. ಈಗ ಒಂದ್ ಸ್ವಲ್ಪ ಉತ್ತಮ ಆಗೈತೆ ಅಷ್ಟೇ. ಅವರು ಎಂಡೋಸ್ಕೋಪಿ ಮತ್ತೆ ಬ್ಲಡ್ ಬೇರೆ ಕಮ್ಮಿ ಇತ್ತು, ಅದನ್ನು ಎಲ್ಲದೂ ಮಾಡಿದ್ರು. ಈಗ ಒಂದು ಸ್ವಲ್ಪ ಹೊತ್ತು 15 ದಿವಸ ಆದ್ಮೇಲೆ ಆಪರೇಷನ್ ಹೇಳ್ತಾರೋ ಏನ್ ಹೇಳ್ತಾರೋ ಅದು ಮಾಡಿಸ್ಕೋಬೇಕಾಗುತ್ತೆ. ಏನಮ್ಮ ಏನ್ ಪ್ರಾಬ್ಲಮ್? ಗ್ಯಾಸ್ಟ್ರಿಕ್ನಿಂದ ಈ ತರ ಆಗಿತ್ತು. ಅದು 10 ವರ್ಷದಿಂದಲೂ ಇತ್ತೆ ನನಗೆ ಗ್ಯಾಸ್ಟ್ರಿಕ್. ಅದನ್ನ ನಾನು ಜ್ಯೂಸ್ ಅಂತೆ, ಇದು 7 ಅಪ್, ಆಮೇಲಿಂದ ನಿಂಬೆಹಣ್ಣಿಂದ ಶರಬತ್ತು, ಇಂಥವೇ ಇದ್ರಾಗೆ ತಿತ್ಕೆಂತ ಬಂದೆ. ಆದರೂ ಅದು ಬಗ್ಗಿಲ್ಲ. ಹೊಟ್ಟೆ ಒಳಗೆ ಗೆಡ್ಡೆ ಐತೆ ಅಂತ ಬರ್ತೈತೆ ಸ್ಕ್ಯಾನಿಂಗ್ನಾಗೆ, CT ಸ್ಕ್ಯಾನಿಂಗ್ನಾಗೆ ಬಂದಿತ್ತೆ. ಅದು ಅವರು ಡಾಕ್ಟ್ರು ಅದನ್ನ ಎಂಡೋಸ್ಕೋಪಿ ಮಾಡಿದ್ರು ನಿನ್ನೆಯ. ಎಂಡೋಸ್ಕೋಪಿ ಮಾಡಿದ್ಮೇಲೆ ಬಯಾಪ್ಸಿ ಕಳಿಸಿದ್ದಾರೆ ಮೆಡಿಕಲ್ ಕಾಲೇಜಿಗೆ. ಅದು ಬಂದ್ಮೇಲೆ 15 ದಿವಸ ಆದ್ಮೇಲೆ ಬರುತ್ತಂತೆ ರಿಪೋರ್ಟು. ಬಂದಾದ್ಮೇಲೆ ಆಪರೇಷನ್ ಹೇಳ್ತಾರ ಏನ್ ಹೇಳ್ತಾರ ಅವರು ಬಸವೇಶ್ವರ ಹಾಸ್ಪಿಟ್ಲಲ್ಲಿ ನೋಡ್ಬೇಕು. ಈಗ ಆರಾಮಾಗಿದ್ದೀರಲ್ಲ? ಈಗ ಒಂದ್ ಸ್ವಲ್ಪ ಉತ್ತಮ. ಗಂಜಿ, ಜ್ಯೂಸು ಇಂಥ ಕುಡಿ ಅಂತ ಹೇಳಿದ್ದಾರೆ ರಿಪೋರ್ಟ್ ಬರೋ ತನಕ. 15 ದಿನ ಗಂಜಿನೇ ಕುಡಿಬೇಕು ಅಂತ ಹೇಳಿದ್ದಾರೆ ಗೈಸ್. ಈಗ ರಿಪೋರ್ಟ್ ಬಂದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಬೇಕು. ನೋಡಿದ್ರಲ್ಲ ಗೈಸ್, ಗ್ಯಾಸ್ಟ್ರಿಕ್ ಅನ್ನೋದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ. ಗ್ಯಾಸ್ಟ್ರಿಕ್ ಅನ್ನೋದೇ ಪ್ರಾಬ್ಲಮ್, ಅದು ಬರಬಾರ್ದು ಮನುಷ್ಯರಿಗೆ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಅಂತ ನನಗೆ ಅವರು ಅಡ್ಮಿಟ್ ಆದಾಗಲೇ ಗೊತ್ತಾಗಿದ್ದು. ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಗೊತ್ತಾ ಗೈಸ್ ಹಾಸ್ಪಿಟ್ಲಲ್ಲಿ? ನೋಡೋಕ್ಕಾಗಲ್ಲ. ಅದು ಹೊಟ್ಟೆಯಲ್ಲಿ ಏನೋ ಒಂದು ಚಿಕ್ಕ ಗುಳ್ಳೆ ಬೇರೆ ಆಗಿರೋದ್ರಿಂದ ಅವ್ರಿಗೆ ಇನ್ನು 15 ಡೇಸ್ ಬಿಟ್ಕೊಂಡು ಆಪ್ರೇಷನ್ ಹೇಳಿದೆ. ಅವರು ಕೂಡ ಗ್ಯಾಸ್ಟ್ರಿಕ್ ಬರೆಸ್ಕೋಬೋದು, ತುಂಬ ಪ್ರಾಬ್ಲಮ್ ಅದರಿಂದ.
ಇದರ ಪ್ರಾಬ್ಲಮ್ ಏನು ಅಂತ ನನಗೆ ಅಮ್ಮ ಆಗಿರೋದ್ರಿಂದನೇ ಅವ್ರು ಹೇಳಿದ್ರಿಂದನೇ ಗೊತ್ತಾಗಿದ್ದು. ನಾನು ಕೂಡ ಅಷ್ಟು ಹಾಸ್ಪಿಟ್ಲಿಗೆ ಹೋಗಿ ಅಡ್ಡಾಡಿಲ್ಲ. ಎಲ್ಲ ನಮ್ಮ ಮನೆಯವ್ರು ನೋಡ್ಕೊತಿದ್ರು ಯಶವಂತರು. ಅವರು ನಾಳೆ ಬರ್ತಾರೆ ವೀಡಿಯೋಗೆ. ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ವೀಡಿಯೋದಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ. ಮತ್ತು ಈಗ ಟೈಮ್ ಬಂದು 1 ಗಂಟೆ ಆಗ್ತಾ ಬಂದಿದೆ ಮಧ್ಯಾಹ್ನ. ಹೋಗಿ ಸ್ವಲ್ಪ ನಾನು ಅಡುಗೆ ಮಾಡಲ್ಲ, ಈಗಲೇ ತಣ್ಣೀರಿನ್ನೂ ಮುಟ್ಟಿಲ್ಲ. ಆದ್ದರಿಂದ ಅಮ್ಮ ಅಡುಗೆ ಮಾಡ್ತಿದ್ದಾರೆ, ಅವ್ರಿಗಾದ್ರೂ ಹೆಲ್ಪ್ ಮಾಡ್ಕೊಡು. ಏನು ಮಾಡ್ತಿದ್ಯಮ್ಮ? ಟೊಮೊಟೊ ಪಲ್ಯ ಚಪಾತಿ ಮಾಡ್ತಿದ್ದೀನಮ್ಮ. ಚಪಾತಿ ಮಾಡ್ತಿದ್ದಾರೆ ಇನ್ನು ಸುಡ್ತಾ ಇದ್ದೀನಿ. ಆಗಿದೆ. ಟೊಮೊಟೊ ಪಲ್ಯ, ಅದು ಅನ್ನ, ಸಾಂಬಾರು ಸಾರು ಎಲ್ಲ ಮಾಡ್ಬಿಟ್ರಾ? ಅದು ಮಜ್ಜಿಗೆ ಅಮ್ಮಗೆ ಮಾಡ್ಕೊಂಡಿದ್ದಾರೆ. ಗಂಜಿನೂ ಮತ್ತೆ ಮಾಡ್ಕೊಂಡಿದ್ದಾರೆ. ಅವರು ಗಟ್ಟಿ ಪದಾರ್ಥ ಏನು ತಿನ್ನಂಗಿಲ್ಲ ಗೈಸ್. 15 ಡೇಸ್ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಪಾಪು ಮುಖ ನೋಡಬೇಕು ಅಂದರೆ ನಾಳೆ ವಿಡಿಯೋವರೆಗೂ ಕಾಯ್ತಾ ಇರಿ. ಬಾಯ್.